ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಜಲಂಧರನ ಸಭೆಗೆ ನಾರದಾಗಮನವೆಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಹೇಳುತ್ತಾನೆ, ಪುನಃ ತಮ್ಮ ಕಡೆಗೆ ಬರುತ್ತಿರುವ ಆ ದೈತ್ಯನನ್ನು ಕಂಡು ಇಂದ್ರ ಸಮೇತರಾದ ದೇವತೆಗಳೆಲ್ಲರೂ ಭಯದಿಂದ ಗಡಗಡನೆ ನಡುಗುತ್ತಾ ವಿಷ್ಣುವನ್ನು ಸ್ತುತಿಸಲು ಪ್ರಾರಂಭಿಸಿದರು. ಎಲೈ ನಾರಾಯಣನೇ, ಮತ್ಸ್ಯ ಕೂರ್ಮಾದಿ ನಾನಾ ಸ್ವರೂಪಗಳಿಂದ ಭಕ್ತರ ಕಾರ್ಯಗಳಲ್ಲಿಯೇ ಯಾವಾಗಲೂ ತೊಡಗಿರುವ ಅರ್ತಿ ವಿನಾಶಕನಾದ ನಿನಗೆ ನಮಸ್ಕಾರವು. ಬ್ರಹ್ಮಾದಿಗಳ ಮೂಲಕ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ನಡೆಸುವವನಿಗೆ ನಮಸ್ಕಾರವು. ಗದೆ ಶಂಖ ಪದ್ಮ ಮೊದಲಾದವನ್ನು ಹಸ್ತಗಳಲ್ಲಿ ಧರಿಸಿರುವ ಸ್ವಾಮಿಯೇ ನಿನಗೆ ನಮಸ್ಕಾರವು. ರಮಾವಲ್ಲಭ ನಿನಗೆ ನಮೋ ನಮಃ. ಅಸುರ ಧ್ವಂಸಿಯು ಗರುಡ ವಾಹನನು ಆದ ನಿನಗೆ ನಮಸ್ಕಾರವು. ಪೀತಾಂಬರಧಾರಿ ನಿನಗೆ ನಮಸ್ಕಾರವು. ಯಜ್ಞ ಮೊದಲಾದ ಕ್ರಿಯೆಗಳನ್ನು ಪಕ್ವಗೊಳಿಸುವವನು ಪ್ರಳಯಕರ್ತನು ಆದ ನಿನಗೆ ನಮಸ್ಕಾರವು. ಶರಣ್ಯನಾದ ನಿನಗೆ ತಲೆಬಾಗಿ ವಂದಿಸುವೆವು. ದೈತ್ಯರಿಂದ ಸಂತಾಪಗೊಂಡ ದೇವತೆಗಳ ದುಃಖಾಚಲವನ್ನು ಧ್ವಂಸ ಮಾಡುವ ವಜ್ರಾಯುಧವಾಗಿರುವ ಎಲೈ ಶ್ರೀಪತಿಯೇ ನಿನಗೆ ನಮಸ್ಕಾರವು. ಸರ್ಪರಾಜನೆಂಬ ಹಾಸಿಗೆಯ ಮೇಲೆ ಮಲಗಿರುವವನು, ಸೂರ್ಯ ಚಂದ್ರರೆಂಬ ಎರಡು ನೇತ್ರಗಳುಳ್ಳವನು ಆದ ಓ ಪ್ರಭುವೆ ನಿನಗೆ ನಮೋ ನಮಃ. ನಾರದನು ಹೇಳುತ್ತಾನೆ, ಸಂಕಷ್ಟ ನಾಶನವೆಂಬ ಈ ಸ್ತೋತ್ರವನ್ನು ಯಾವ ಮಾನವನು ಪಠಿಸುತ್ತಾನೆಯೋ ಅವನು ಶ್ರೀಹರಿಯ ಕೃಪೆಯಿಂದ ಯಾವಾಗಲೂ ಸಂಕಷ್ಟಗಳಿಂದ ಪೀಡಿತನಾಗುವುದಿಲ್ಲ. ಈ ರೀತಿಯಾಗಿ ದೇವತೆಗಳು ಆ ದೈತ್ಯಾರಿಯನ್ನು ಸ್ತುತಿಸಲು ಆ ಪ್ರಭುವು ಅವರಿಗೆ ಒದಗಿ ಬಂದಿದ್ದ ಆಪತ್ತನ್ನು ಅರಿತುಕೊಂಡನು. ಆಗಲ ದೈತ್ಯಾರಿಯು ಪಟ್ಟನೆದ್ದು ಕ್ರೋಧಗೊಂಡು ಖಿನ್ನ ಮಾನಸನಾಗಿ ಬೇಗನೆ ಗರುಡನ ಮೇಲೇರಿ ಲಕ್ಷ್ಮೀದೇವಿಗೆ ಈ ಮಾತನ್ನು ಹೇಳಿದನು. ಶ್ರೀ ಭಗವಂತನು ಹೇಳುತ್ತಾನೆ, ಎಲೆ ದೇವಿ, ನಿನ್ನ ಸೋದರನಾದ ಜಲಂಧರನು ದೇವತೆಗಳೊಡನೆ ಕದನ ಮಾಡಿದನು. ಆ ದೇವತೆಗಳು ನನ್ನನ್ನು ಸಹಾಯಕ್ಕಾಗಿ ಕರೆದಿರುವರು. ಈಗ ನಾನು ತ್ವರೆಯಿಂದ ಯುದ್ಧಕ್ಕೆ ಹೋಗುತ್ತೇನೆ. ಆಗ ಲಕ್ಷ್ಮಿಯು, ನಾಥ, ನೀನು ಕೃಪಾನಿಧಿಯು. ಭಕ್ತಿಯಿಂದ ಭಕ್ತಿಯಿಂದ ನಾನು ಸರ್ವದಾ ನಿನಗೆ ವಲ್ಲಭೆಯಾಗಿರುವೆನು. ಇದು ನಿಜವಾದರೆ ನನ್ನ ಸೋದರನು ಯುದ್ಧದಲ್ಲಿ ನಿನಗೆ ಹೇಗೆ ವಧ್ಯನಾಗುವನು ಎಂದಳು. ಲಕ್ಷ್ಮಿಯ ಮಾತನ್ನು ಆಲಿಸಿ ಶ್ರೀ ಭಗವಂತನು, ದೇವಿ, ರುದ್ರಾಂಶ ಸಂಭವನಾಗಿರುವುದರಿಂದಲೂ ಬ್ರಹ್ಮನ ವಚನದಿಂದಲೂ ನಿನ್ನಲ್ಲಿ ನನಗಿರುವ ಪ್ರೀತಿಯಿಂದಲೂ ಈ ಜಲಂಧರನು ನನಗೆ ವಧ್ಯನಾಗುವುದಿಲ್ಲವು ಎಂದು ಮರು ನುಡಿದನು. ನಾರದನು ಹೇಳುತ್ತಾನೆ, ಈ ರೀತಿಯಾಗಿ ನುಡಿದು ವಿಷ್ಣುವು ಶಂಖ ಚಕ್ರ ಗದೆ ಮೊದಲಾದ ಆಯುಧಗಳನ್ನು ಧರಿಸಿ ಗರುಡಾರೂಢನಾಗಿ ದೇವತೆಗಳು ತನ್ನನ್ನು ಸ್ತುತಿಸುತ್ತಿದ್ದಲ್ಲಿಗೆ ಆ ದಾನವನೊಡನೆ ಯುದ್ಧ ಮಾಡಲೋಸುಗ ವೇಗದಿಂದ ಪ್ರಯಾಣ ಮಾಡಿದನು. ಆಗ ಆಗ ಅರುಣಾನುಜನಾದ ಗರುಡನ ಅತ್ಯುಗ್ರವಾದ ರೆಕ್ಕೆಗಳಿಂದೆದ್ದ ಗಾಳಿಯಿಂದ ಬಹಳವಾಗಿ ಪೀಡಿತರಾಗಿ ದೈತ್ಯರು ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಆಕಾಶದಲ್ಲಿ ಚೆಲ್ಲಾಪಿಲ್ಲಿಯಾದ ಮೋಡಗಳಂತೆ ಸಿಕ್ಕಿದ ಕಡೆಗಳಲ್ಲಿ ಓಡಾಡತೊಡಗಿದರು. ಬಳಿಕ ಬಿರುಗಾಳಿಯಿಂದ ಧನುಜರು ಪೀಡಿತರಾಗಿರುವುದನ್ನು ಕಂಡು ಜಲಂಧರನು ದೊಡ್ಡದಾಗಿ ಕಣ್ಣರಳಿಸಿ ಕ್ರೋಧದಿಂದ ವಿಷ್ಣುವಿಗೆ ಅಭಿಮುಖವಾಗಿ ನಡೆದನು. ಬಳಿಕ ವಿಷ್ಣುವಿಗೂ ದೈತ್ಯೇಂದ್ರನಿಗೂ ಮಹತ್ತಾದ ಯುದ್ಧವಾಯಿತು. ಅವರಿಬ್ಬರು ಬಾಣಗಳಿಂದ ಆಕಾಶವನ್ನು ನಿರವಕಾಶವೋ ಎಂಬಂತೆ ಮಾಡುತ್ತಿದ್ದರು. ವಿಷ್ಣುವು ಬಾಣ ಪರಂಪರೆಗಳಿಂದ ದೈತ್ಯನ ಧ್ವಜವನ್ನು, ಛತ್ರವನ್ನು, ಧನುಸ್ಸನ್ನು, ಕುದುರೆಗಳನ್ನು ಕತ್ತರಿಸಿದನು. ಅವನನ್ನು ಒಂದು ಬಾಣದಿಂದ ಎದೆಗೆ ಗುರಿಯಿಟ್ಟು ಹೊಡೆದನು. ಬಳಿಕ ದೈತ್ಯನು ನೆಗೆದೆದ್ದು ಗದಾಪಾಣಿಯಾಗಿ ತ್ವರೆಯಿಂದ ಕೂಡಿ ತಲೆಯ ಮೇಲೆ ಹೊಡೆದು ಗರುಡನನ್ನು ನೆಲಕ್ಕೆ ಕೆಡವಿದನು. ವಿಷ್ಣುವು ಆ ಗದೆಯನ್ನು ತನ್ನ ಖಡ್ಗದಿಂದ ನಗುನಗುತ್ತಲೇ ಕತ್ತರಿಸಿ ಹಾಕಿದನು. ಆಗ ಅವನು ಮುಷ್ಟಿ ಬಿಗಿದು ವಿಷ್ಣುವಿನ ಎದೆಗೆ ಹೊಡೆದನು. ಬಳಿಕ ಮಹಾಬಲರಾದ ಅವರಿಬ್ಬರು ಬಾಹು ಯುದ್ಧದಲ್ಲಿ ಹೋರಾಡಿದರು. ಬಾಹುಗಳಿಂದಲೂ ಮುಷ್ಟಿಗಳಿಂದಲೂ ಮೊಳಕಾಲುಗಳಿಂದಲೂ ಭೂಮಿಯನ್ನೆಲ್ಲ ಗುಡುಗುಟ್ಟಿಸುತ್ತಾ ಹೋರಾಡಿದರು. ಹೀಗೆ ಅವರು ಬಹುಕಾಲ ಯುದ್ಧ ಮಾಡಿದ ಮೇಲೆ ವಿಷ್ಣುವು ಮೇಘದಂತೆ ಗಂಭೀರವಾದ ಧ್ವನಿಯಿಂದ ದೈತ್ಯರಾಜನನ್ನು ಕುರಿತು, ದೈತ್ಯೇಂದ್ರನೇ, ವರವನ್ನು ಕೇಳಿಕೊ. ನಿನ್ನ ವಿಕ್ರಮದಿಂದ ಪ್ರೀತನಾಗಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಕೇಳು. ಅದೇನೇ ಆಗಿದ್ದರೂ ಅದನ್ನು ಕೊಡುತ್ತೇನೆ ಎಂದು ನುಡಿದನು. ವಿಷ್ಣುವಿನ ಮಾತನ್ನು ಆಲಿಸಿ ಜಲಂಧರನು, ಬಾಬಾ, ನೀನು ಸಂತುಷ್ಟನಾಗಿರುವೆಯಾದರೆ ನನಗೆ ಈ ವರವನ್ನು ಕೊಡು. ಈಗ ನೀನು ನನ್ನ ಸೋದರಿಯೊಡನೆ ಸಪರಿವಾರನಾಗಿ ನನ್ನ ಮನೆಯಲ್ಲಿ ವಾಸ ಮಾಡು ಎಂದು ವರವನ್ನು ಕೇಳಿಕೊಂಡನು. ನಾರದನು ಹೇಳುತ್ತಾನೆ, ಆಗ ಭಗವಂತನು ಹಾಗೆಯೇ ಆಗಲಿ ಎಂದು ನುಡಿದು ಸರ್ವ ದೇವಗಣಗಳೊಂದೊಡಗೂಡಿ ಲಕ್ಷ್ಮೀ ಸಮೇತನಾಗಿ ಜಲಂಧರನ ಪುರಕ್ಕೆ ಹೋದನು. ಮಹಾಬಾಹುವಾದ ಜಲಂಧರನಾದರೂ ದೇವತೆಗಳ ಅಧಿಕಾರಗಳಲ್ಲಿ ದಾನವರನ್ನು ಸ್ಥಾಪಿಸಿ ಪುನಃ ಮಹೀತಲಕ್ಕೆ ಬಂದನು. ದೇವಗಂಧರ್ವ ಸಿದ್ಧರಲ್ಲಿ ಅಲ್ಪ ಸ್ವಲ್ಪ ರತ್ನ ಸಂಚಯವೇನಿದ್ದಿತೋ ಅದನ್ನೆಲ್ಲವನ್ನು
ಆ ಸಾಗರ ನಂದನನು ತನ್ನ ವಶಕ್ಕೆ ತೆಗೆದುಕೊಂಡನು. ಪಾತಾಳ ಲೋಕದಲ್ಲಿ ಮಹಾಬಲನಾದ ನಿಶುಂಭ ದೈತ್ಯನನ್ನು ಸ್ಥಾಪಿಸಿ ಆ ಬಲಶಾಲಿಯು ಶೇಷಾದಿಗಳನ್ನು ಭೂತಲಕ್ಕೆ ಕರೆತಂದನು. ದೇವ ಗಂಧರ್ವ ಸಿದ್ಧಾದಿಗಳನ್ನು, ಸರ್ವ ರಾಕ್ಷಸರು ಮನುಷ್ಯರು ಇವರೆಲ್ಲರನ್ನೂ ತನ್ನ ಪುರದ ಪ್ರಜೆಗಳನ್ನಾಗಿ ಮಾಡಿಕೊಂಡು ಮೂರು ಲೋಕಗಳನ್ನು ಆಳುತ್ತಿದ್ದನು. ಈ ರೀತಿಯಾಗಿ ಈ ರೀತಿಯಲ್ಲಿ ಜಲಂಧರನು ದೇವತೆಗಳನ್ನು ತನ್ನ ವಶವರ್ತಿಗಳನ್ನಾಗಿ ಮಾಡಿಕೊಂಡು ಪ್ರಜೆಗಳನ್ನು ಸ್ವಂತ ಮಕ್ಕಳೋಪಾದಿಯಲ್ಲಿ ನೋಡಿಕೊಳ್ಳುತ್ತಾ ಧರ್ಮದಿಂದ ಪಾಲಿಸುತ್ತಿದ್ದನು. ಅವನು ಧರ್ಮದಿಂದ ರಾಜ್ಯವನ್ನಾಳುತ್ತಿರಲಾಗಿ ವ್ಯಾಧಿ ಪೀಡಿತನೊಬ್ಬನೂ ಇರಲಿಲ್ಲ. ಯಾವನೊಬ್ಬನೂ ದುಃಖಿಯಾಗಿರಲಿಲ್ಲ, ಕೃಶನಾಗಿರಲಿಲ್ಲ, ದೀನನಾದವನೊಬ್ಬನೂ ಕಾಣಿಸುತ್ತಿರಲಿಲ್ಲ. ಹೀಗೆ ಆ ದಾನವೇಂದ್ರನು ಧರ್ಮದಿಂದ ಚೆನ್ನಾಗಿ ರಾಜ್ಯಭಾರ ಮಾಡುತ್ತಿರುವಲ್ಲಿ ನಾನೊಮ್ಮೆ ಕುತೂಹಲದಿಂದ ಅವನ ಸಂಪತ್ತನ್ನು ನೋಡುವುದಕ್ಕಾಗಿ ಶ್ರೀರಮಣನನ್ನು ಸಂದರ್ಶಿಸಿ ಸೇವಿಸುವುದಕ್ಕಾಗಿಯೂ ಅಲ್ಲಿಗೆ ಹೋದೆನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ಜಲಂಧರ ಸಭೆಯಲ್ಲಿ ನಾರದಾಗಮನವೆಂಬ 16ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.